Shall I start? ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 9ನೇ ತರಗತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅನ್ನೋ ಒಂದು ಪಾಠವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಅದನ್ನ ಆಲ್ರೆಡಿ ಸ್ಟಾರ್ಟ್ ಮಾಡೀನಿ. ಅದ್ರೊಳಗೆ ಯಾವ್ಯಾವ ಹೇಳಿದೆ ಹೇಳ್ರಿ? ಆಯತದ ಮೇಲ್ಮೈ ವಿಸ್ತೀರ್ಣ ಮತ್ತು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಆಲ್ರೆಡಿ ನೋಡಿದ್ದೇವೆ ನಾವು. ಹೌದಾ? ನೆಕ್ಸ್ಟ್ ಯಾವ್ದು ಹೇಳ್ರಿ? ಸಿಲಿಂಡರ್ ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಆಮೇಲೆ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದ್ರು ಒಂದೇ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರು ಒಂದೇ, ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಅದಾದ್ಮೇಲೆ ನಿಮಗೆ ಲಾಸ್ಟ್ ಕ್ಲಾಸ್ ನ ಏನ್ ಮಾಡಿದೆ, ಜಸ್ಟ್ ಸ್ಟಾರ್ಟ್ ಮಾಡಿದ್ದೆ ಶಂಕು. ಹೌದಾ? ಶಂಕು ಅಂದ್ರ ಕೋನ. ನಿಮಗೆ ಯಾವ ಎಕ್ಸಾಂಪಲ್ ಕೊಟ್ಟಿದ್ದೆ ಹೇಳ್ರಿ? ನಾನು ಕೋನ್ ಐಸ್ ಕ್ರೀಮ್ ಅಂತ ಹೇಳಿ. ಹೌದಾ? ಆ ಕೋನ್ ಐಸ್ ಕ್ರೀಮ್ ಶೇಪ್ ಅಂದ್ರ ಅದಕ್ಕೆ ನಾವು ಏನಂತ ಕರಿತೀವಿ? ಶಂಕು. ಸೊ ಆ ಶಂಕುವಿನ ಅಭ್ಯಾಸನ ಒಂದ್ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೆ ನಾನು. ಅದನ್ನ ಕಂಟಿನ್ಯೂ ಮಾಡಿ ಅದರ ನೆಕ್ಸ್ಟ್ ಗೋಳವನ್ನ ಹೇಳ್ತೇನಂತ. ಹೌದಾ? ಸೊ ಪಾಠ ಯಾವ್ದು ಹೇಳ್ರಿ ಹಾಗಾದ್ರೆ? ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಸರ್ಫೇಸ್ ಏರಿಯಾಸ್ ಅಂಡ್ ವ್ಯಾಲ್ಯೂಮ್ಸ್. ಹೌದಾ? ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಅದ್ರೊಳಗ ಅಭ್ಯಾಸ 13.3 ಅದನ್ನ ಸ್ವಲ್ಪ ಫಸ್ಟ್ ಜಸ್ಟ್ ನಾನು ಕೊಟ್ಟಿರುವ ದತ್ತಾಂಶಗಳನ್ನ ಅಥವಾ ಡಾಟಾಗಳನ್ನ ಬರೆದಿದ್ದೆ. ಅದನ್ನ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಆಗಿದ್ದಿಲ್ಲ. ಸೊ ಅದಕ್ಕೆ ನಾನು ಮತ್ತೊಂದ್ಸಲ ನಿಮಗೆ ಅದನ್ನ ಕ್ವಶನ್ ಓದಿ ಸ್ಟಾರ್ಟ್ ಮಾಡೋಣಂತ. ಹೌದಾ? ಸೊ ಫಸ್ಟ್ ಏನಿದೆ ನೋಡ್ರಿ, ಪೈಗೆ ಬೇರೆ ಯಾವುದೇ ಬೆಲೆಯನ್ನು ಕೊಡದೇ ಇದ್ದಲ್ಲಿ ಪೈ = 22/7 ಎಂದು ಪರಿಗಣಿಸಿ. ಇಲ್ಲೇ ಕ್ವಶನ್ ಏನಿದೆ ನೋಡ್ರಿ, ಒಂದು ಶಂಕುವಿನ ಪಾದದ ವ್ಯಾಸವು 10.5 ಸೆಂಟಿಮೀಟರ್, ಅದರ ಓರೆ ಎತ್ತರವು 10 ಸೆಂಟಿಮೀಟರ್ ಆದರೆ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ವಕ್ರ ಮೇಲ್ಮೈ ವಿಸ್ತೀರ್ಣ. ಫಸ್ಟ್ ಒಂದು ಕ್ವಶನ್ ಏನಿದೆ ನೋಡ್ರಿ, ಇಲ್ಲೇ ಒಂದು ಶಂಕು. ಹೌದಾ? ಈ ರೀತಿ ನಮಗೊಂದು ಶಂಕು ಇದೆ. ಹೌದಾ? ಅದರದ ವ್ಯಾಸ ಏನಾಗಿದೆ ಅಂತಿಲ್ಲೇ ಎಷ್ಟಿದೆ? 10.5 ಸೆಂಟಿಮೀಟರ್. ಅದರದ್ದು ವ್ಯಾಸ ಎಷ್ಟಾಗಿದೆ ನಮಗ? 10.5 ಸೆಂಟಿಮೀಟರ್. ಇದ್ರದ್ದು ಓರೆ ಎತ್ತರ. ಹೌದಾ? ಓರೆ ಎತ್ತರ ಎಷ್ಟಿದೆ ಅಂದ್ರ 10 ಸೆಂಟಿಮೀಟರ್ ಇದ್ದರೆ ಈ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ವಕ್ರ ಮೇಲ್ಮೈ ವಿಸ್ತೀರ್ಣ. ಹೌದಾ? ಇಲ್ಲಿ ನಮ್ಗೆ ಏನಾಗಿದೆ ನೋಡ್ರಿ, ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದ್ರು ಒಂದೇ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರು ಒಂದೇ, ಅಥವಾ ಕ್ರಾಸ್ ಸೆಕ್ಷನಲ್ ಏರಿಯಾ ಅಂದ್ರು ಒಂದೇ. ಹೌದಾ? ಸೊ ಹಾಗಾದ್ರ ಅವ್ರು ಯಾವ ರೀತಿ ಕ್ವಶನ್ ಕೇಳಿದಾರೋ ಅದೇ ರೀತಿ ನಾವು ಆನ್ಸರ್ ಅನ್ನ ಕೊಡ್ಬೇಕು. ಸೊ ವಕ್ರ ಮೇಲ್ಮೈ ವಿಸ್ತೀರ್ಣ ವಕ್ರ ಮೇಲ್ಮೈ ವಿಸ್ತೀರ್ಣ ಅದರದ ಸೂತ್ರ ಏನಿದೆ, ಫಾರ್ಮುಲಾ ಏನಿದೆ ನೋಡ್ರಿ, πr/l ಅಂತ ಇದೆ. πr/l ಅಂತ ಇದೆ. ಹೌದಾ? ಸೊ ಇಲ್ಲಿ ನೋಡ್ರಿ, ನಿಮ್ಗೆ ಏನಾಗತ್ತಂದ್ರೆ ಇಲ್ಲಿ 10.5 ಅಂದ್ರದು ವ್ಯಾಸ. ನನಗ್ ಬೇಕಾಗಿರೋದು ಏನ್ ಹೇಳ್ರಿ? ತ್ರಿಜ್ಯ ಬೇಕು. ಸೊ ಇದು d = r/2 ಅಂದಾಗ, ಹೌದಾ? d = 2r. ಹೌದಾ? 2r ಅಥವಾ r = d/2 ಅಂತ ಮಾಡ್ಬೇಕು ನಾವು. ಸೊ ಈಗ ಏನಾಗತ್ ನೋಡ್ರಿ, d ಅಂದ್ರೆ ಏನಾಗತ್ ಹೇಳ್ರಿ? 10.5 ಇದೆ. ಹೌದಾ? ವ್ಯಾಸ. ಅಥವಾ d ಅಂದ್ರ ಡಯಾಮೀಟರ್. ಅದನ್ನ 2ರಿಂದ ಭಾಗಾಕಾರ ಮಾಡ್ರಿ. ನೋಡ್ರಿ ಎಷ್ಟಾಗತ್ತ? 2 1 2 5 10. ಹೌದಾ? 2 5 10. ಅದಾದ್ಮೇಲೆ ಎಷ್ಟಾಗತ್ ನೋಡ್ರಿ, ಇದು ಪಾಯಿಂಟ್ ಕೊಡ್ರಿ. 2 2 4 ಇಲ್ಲೇ 5. 5.2 ಅಂತಾರ ಕನ್ಸಿಡರ್ ಮಾಡಬಹುದು, ಅಥವಾ 5.25 ಅಂತಾದ್ರೂ ಕನ್ಸಿಡರ್ ಮಾಡಬಹುದು. ಹೌದಾ? ನಾ ಹೇಳೋದಂದ್ರ ಪಾಯಿಂಟ್ ಆದ್ಮೇಲೆ ಒಂದು ಡಿಜಿಟ್ ಅನ್ನ ಕನ್ಸಿಡರ್ ಮಾಡಿದ್ರ ಆಯ್ತು. ಹೌದಾ? ಸೊ ನೋಡೋಣ ಈಗ. π ಅಂದ್ರೆ ಎಷ್ಟಿದೆ? 22/7 ಇಂಟು r ಅಂದ್ರೆ ಎಷ್ಟಿದೆ? 5.25 ಇಂಟು l ಅಂದ್ರೆ ಎಷ್ಟಿದೆ? 10 ಅಂತ ಇದೆ. ಹೌದಾ? l ಅಂದ್ರೆ ಎಷ್ಟಿದೆ? 10 ಅಂತ ಇದೆ. ಸೊ ಇಲ್ಲಿ ಯಾವಾದ್ರೂ ನಿಮ್ಗೆ ಇಲ್ಲಿ ಕಡ್ತಾ ಹೋಗಕ್ ಬರ್ತೈತೆ ನೋಡ್ರಿ.
ಕಟ್ತಾ ಹೋಗಾಕ ಬರ್ತೈತೆ ನೋಡ್ರಿ. ಅಥವಾ ನಾವ್ ಇದನ್ನ ಇನ್ನೂ ಒಂದು ಟೈಪ್ ಮಾಡ್ಬೋದು. ಯಾವ ರೀತಿ ಅಂತಂದ್ರ ಈ 10 ಅನ್ನ, ಯಾಕಂದ್ರ ನಿಮಗ ಸ್ವಲ್ಪ ಇದು ಏನಾಗತ್ತೆ ಹೇಳ್ರಿ, ಪಾಯಿಂಟ್ ಇರೋದ್ರಿಂದ ನಾನೇನ್ ಮಾಡ್ಬೋದು, ಮತ್ತದು ನಿಮಗ ಪಾಯಿಂಟ್ ಮಾಡಿದ್ರಿಂದ ಕಡ್ತಾ ಹೊಡಿಲಿಕ್ಕೆ ನಿಮಗ ಪ್ರಾಬ್ಲಮ್ ಆಗ್ತೈತಿ. ನಾ ಇನ್ನೂ ಒಂದು ಸ್ಟೆಪ್ ಅಂದ್ರ ಇದನ್ನ ಡೈರೆಕ್ಟ್ ಇಟ್ಬಿಡ್ಬೋದು. 10.5 ಡಿವೈಡೆಡ್ ಬೈ 2. ಹೌದಾ? ಅಂದ್ರೆ ಈಗ ನಮಗ ಆರ್ ಅಂದ್ರೆ ಏನಾಗಿತ್ತು, 10.5 ಅರ್ಧ. ಸೊ ಅದನ್ನ ನಾನು ಡೈರೆಕ್ಟ್ ಏನ್ ಮಾಡಿದೆ, 10.5 ಡಿವೈಡೆಡ್ ಬೈ 2 ಅಂತ ಮಾಡಿದೆ. ಇಂಟು ಎಲ್ ಅಂದ್ರೆ ಎಷ್ಟಾಗತ್ ನೋಡ್ರಿ, ಇಲ್ಲೇ 10 ಅಂತ ಇದೆ. ಹೌದಾ? 10 ಅಂತ ಇದೆ. ಈಗ ನೋಡ್ರಿ ಎಷ್ಟಾಗತ್ತ, 2 ಒಂದ್ಲೆ 2 11. ಹೌದಾ? 2 11. ಆಮೇಲೆ ನೋಡ್ರಿ ಇದೆಷ್ಟಾಗತ್ತ, 7 ಒಂದ್ಲೆ 7 ಒಂದ್ಲೆ 7, 3 ಉಳಿತು, 0.75 35. 7 5 35. ಅದಾದ್ಮೇಲೆ ಇಲ್ಲಿ 10 ಇದೆ. ಎಷ್ಟಾಗತ್ ನೋಡ್ರಿ, 11 ಇಂಟು ಇದೇನಾಗತ್ತ, 1.5 ಇಂಟು 10 ಅಂತ ಮಾಡಿದ್ರ 15 ಆಗತ್ತ. ಹೌದಾ? ಇದೆಷ್ಟಾಗತ್ ನೋಡ್ರಿ, ಈಗ 11 5 65. ಸಾರಿ, ಇದೆಷ್ಟಾಗತ್ತ, 11 5 ಎಷ್ಟಾಗತ್ತ, 55 ಆಗತ್ತ. ಹೌದಾ? 11 ಒಂದ್ಲೆ 11, ಅದೊಂದು 16. ಎಷ್ಟಾಗತ್ತ, 165 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆಗತ್ತ. ಇದೊಂದು ಕೋನದ ನಮಗೇನಾಗಿರ್ತೈತಿ, ನೀವು ಡೈರೆಕ್ಟ್ ಇದನ್ನ ಏನ್ ಮಾಡ್ಬೋದು, ಆರನ್ನ ಕಂಡು ಹಿಡ್ಕೊಂಡು ಮಾಡ್ಬೋದು. ಬಟ್ ನಿಮ್ಗೆ ಈಸಿ ವೇ ಆಗೋದ್ರಿಂದ ಅಥವಾ ಈಸಿ ಮೆಥಡ್ ಇಂದ ಮಾಡೋದಾದ್ರ ಇದನ್ನ 10.5 ಡಿವೈಡೆಡ್ ಬೈ 2 ಅನ್ನ ಮಾಡ್ಕೊಂಡು ನಾವ್ ಎಲ್ಲಿ ಕಟ್ತಾ ಹೋಗ್ತಾವೋ ಅಲ್ಲಿ ಹೋಗಿ ಇದನ್ನ ಪೂರ್ತಿ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟಾಗತ್ತೆ ಹೇಳ್ರಿ, 165 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆಗತ್ತ. ಸೊ ಈ ಕೋನದ ಓರೆ ಎತ್ತರ ಮತ್ತು ವ್ಯಾಸದ ಅನುಗುಣವಾಗಿ ನಮ್ಗೆ ಎಷ್ಟು ಬರ್ತೈತೆ ಹೇಳ್ರಿ, 165 ಸೆಂಟಿಮೀಟರ್ ಸ್ಕ್ವೇರ್ ಅದರದ್ದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ ನಮಗ ಬರ್ತೈತಿ. ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಕ್ವಶನ್ ಓದ್ತೆ ನೋಡ್ರಿ. ಒಂದು ಶಂಕುವಿನ ಓರೆ ಎತ್ತರವು 21 ಮೀಟರ್, ಅದರ ಪಾದದ ವ್ಯಾಸ 24 ಸೆಂಟಿಮೀಟರ್ ಆದರೆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ. ಹೌದಾ? ಅಲ್ಲಿ ಏನಾಗಿದೆ ಅಂದ್ರ ಇದೊಂದು ಶಂಕು, ಸೇಮ್ ಅದೇ ಡೈಗ್ರಾಮು. ಹೌದಾ? ನಾನ್ ನಿಮಗೆ ಯಾಕೆ ಪದೇ ಪದೇ ಒಂದು ಇದನ್ನೇನಿದು ಡೈಗ್ರಾಮ್ ಅನ್ನ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಎಕ್ಸಾಮ್ ಒಳಗೂ ಕೂಡ ಒಂದು ರಫ್ ಡೈಗ್ರಾಮ್ ಹಾಕ್ಲೇಬೇಕು, ಅಂದ್ರೆ ನಿಮ್ಗೆ ಐಡಿಯಾ ಬರ್ತೈತಿ. ಆಮೇಲೆ ಇನ್ನೂ ಸ್ವಲ್ಪ ನೀಟಾಗಿ ನಿಮ್ಮ ಪೇಪರ್ ಕಾಣಿಸ್ತೈತಿ. ಹೌದಾ? ಇದು ಸೆಕೆಂಡ್ ಒನ್. ಯಾವ ಕ್ವಶನ್ ಅಂದ್ರ, ಸೆಕೆಂಡ್ ಒನ್ ಏನಿದೆ ನೋಡ್ರಿ, ಓರೆ ಎತ್ತರ 21 ಮೀಟರ್ ಅಂತ ಇದೆ. ಹೌದಾ? 21 ಮೀಟರ್. ನೆಕ್ಸ್ಟ್ ಏನಿದೆ ನೋಡ್ರಿ, 21 ಮೀಟರ್. ಪಾದದ ವ್ಯಾಸ ಎಷ್ಟಿದೆ, 24 ಸೆಂಟಿಮೀಟರ್ ಅಂತ ಇದೆ. ಹೌದಾ? 24 ಸೆಂಟಿಮೀಟರ್ ಅಂತ ಇದೆ. ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಇದು ಮೀಟರ್ ಒಳಗಿದೆ, ಇದು ಸೆಂಟಿಮೀಟರ್ ಒಳಗಿದೆ. ಇದನ್ನಾದ್ರೂ ನೀವು ಮೀಟರ್ ಒಳಗ್ ಕನ್ವರ್ಟ್ ಮಾಡ್ಬೇಕು, ಇದನ್ನಾದ್ರೂ ಸೆಂಟಿಮೀಟರ್ ಒಳಗ ಕನ್ವರ್ಟ್ ಮಾಡ್ಬೇಕು. ಹೌದಾ? ಸೊ ಈಗ ಎಷ್ಟಾಗತ್ ನೋಡ್ರಿ, ಈಗ ನಮ್ಗೆ ಏನಾಗತ್ತಂದ್ರ ಡಿ ಇಸ್ ಈಕ್ವಲ್, ಸೊ ಆರ್ ಇಸ್ ಈಕ್ವಲ್ ಟು 24 ಡಿವೈಡೆಡ್ ಬೈ 2. ಹೌದಾ? 24 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟಾಗತ್ತ, 2 ಒಂದ್ಲೆ 2 12 12 ಆಯ್ತು ಇದು. ಹೌದಾ? ಆರ್ ಇಸ್ ಈಕ್ವಲ್ ಟು 12 ಆಯ್ತು. ಸೊ ಎಲ್ ಇಸ್ ಈಕ್ವಲ್ ಟು ಎಷ್ಟಾಯ್ತು, 21 ಮೀಟರ್ ಆಯ್ತು. ಸೊ ಇದನ್ನ ನೀವು ಸೆಂಟಿಮೀಟರ್ ಒಳಗೆ ಕನ್ವರ್ಟ್ ಮಾಡ್ರಿ, ಎಷ್ಟಾಗತ್ ನೋಡ್ರಿ, 0.21 ಸೆಂಟಿಮೀಟರ್ ಅಂತ ಆಯ್ತು. 0.1 21 ಮೀಟರ್ ಅನ್ನ ನಾವ್ ಏನ್ ಮಾಡ್ಬೇಕೀಗ, ಸೆಂಟಿಮೀಟರ್ ಒಳಗ್ ಕನ್ವರ್ಟ್ ಮಾಡ್ಬೇಕು. ಸೆಂಟಿಮೀಟರ್ ಒಳಗ್ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗತ್ ನೋಡ್ರಿ, ಇದು ಎಷ್ಟಾಗತ್ತ, 21 ಮೀಟರ್ ಇದ್ದಿದ್ದು ಏನಾಗತ್ತ ಸೆಂಟಿಮೀಟರ್, ಅದನ್ನ ಅಂದ್ರೆ ಏನು ಮೀಟರ್ ಇದ್ದದನ್ನ ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡ್ಬೇಕು. ಸೊ ಇಲ್ಲಿ ನೋಡ್ರಿ 100 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಎಷ್ಟು, 1 ಮೀಟರ್. ಹೌದಾ? ಅಥವಾ 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಅದೇ ಇಲ್ಲಿ ಏನಾಗತ್ ನೋಡ್ರಿ, 21 ಮೀಟರ್ ಇದ್ರ ಎಷ್ಟು ಸೆಂಟಿಮೀಟರ್. ಹೌದಾ? 21 ಮೀಟರ್ ಇದ್ರೆ ಎಷ್ಟು ಸೆಂಟಿಮೀಟರ್ ಅಂತ ಕನ್ವರ್ಟ್ ಮಾಡ್ಬೇಕು. ಅಥವಾ ಇದನ್ನ ನಾನು ಇಲ್ಲಿ ಏನ್ ಮಾಡ್ಬೋದು, ಈ 24ನ ನಾನು ಈಗ ನೋಡ್ರಿ 21 ಇಂಟು 100 ಆದ್ರೆ ಎಷ್ಟಾಗತ್ತ, 21 100
ಸೆಂಟಿಮೀಟರ್ ಆಗುತ್ತೆ ಇದು. ಹೌದಾ? 21 100 ಸೆಂಟಿಮೀಟರ್ ಆಗುತ್ತೆ. ಬಟ್ ಇದ್ರದ್ದು ಏನಾಗುತ್ತೆ ನಮ್ಗೆ ಕ್ವಾಂಟಿಟಿ ಅಂದ್ರ ಸಿಂಪ್ಲಿಫೈ ಮಾಡ್ಲಿಕ್ಕೆ ಜಾಸ್ತಿ ಆಯ್ತು. ಅಥವಾ ಇದನ್ನ ನಾನು 24 ಸೆಂಟಿಮೀಟರ್ ಇದ್ದದನ್ನ ಮೀಟರ್ಗೆ ಕನ್ವರ್ಟ್ ಮಾಡಬಹುದು. ಸೊ ಎಷ್ಟಾಗತ್ತೆ ನೋಡ್ರಿ, ಇದು 0.12 ಸೆಂಟಿಮೀಟರ್ ಅಂತ ಆಗತ್ತ. 0.12 ಸೆಂಟಿಮೀಟರ್ ಸಾರಿ ಮೀಟರ್ ಅಂತ ಆಗತ್ತ. ಹೌದಾ? ಈಗ ಏನ್ ಮಾಡ್ಬೇಕಾಗಾದ್ರೆ ಸೂತ್ರವನ್ನ ನೋಡೋಣ ಅಂತ. ಸೂತ್ರ ಏನಿದೆ ನೋಡ್ರಿ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪೈ ಆರ್ ಇಂಟು ಆರ್ ಪ್ಲಸ್ ಎಲ್ ಅಂತ ಫಾರ್ಮುಲಾ ನಮಗ. ಪೈ ಆರ್ ಇಂಟು ಆರ್ ಪ್ಲಸ್ ಎಲ್ ಇಸ್ ಈಕ್ವಲ್ ಟು 22 ಡಿವೈಡೆಡ್ ಬೈ 7. ಹೌದಾ? ಇಲ್ಲಿ ಏನಾಗತ್ತೆ ನೋಡ್ರಿ, ಇಂಟು 0.12 ಇಂಟು ಎಷ್ಟಾಗತ್ತ 0.12 ಪ್ಲಸ್ ಎಲ್ ಅಂದ್ರೆ ಎಷ್ಟಿದೆ 21 ಅಂತ ಇದೆ. ಹೌದಾ? ಸೊ ನೋಡ್ರಿ, ಇಲ್ಲಿ ಎಲ್ಲಾದ್ರೂ ಕಟ್ತಾ ಹೋಗತ್ತೇನೋ ಹೋಗುದಿಲ್ಲ. ಯಾಕಂದ್ರೆ ಇಲ್ಲಿ 22 ಇದೆ, ಇಲ್ಲಿ 21 ಇದೆ ಅಂತ ಹೇಳ್ಬೋದು ನೀವು 7 ಮೂರ್ಲೆ. ಬಟ್ ಅಲ್ಲೇ ಪ್ಲಸ್ ಅದ್ರ ಜೊತೆ ಅದು ಮಿಕ್ಸ್ ಆಗಿದೆ. ಸೊ ಅದನ್ನ ಏನ್ ಮಾಡೋಣ ನಾವು, ಅಷ್ಟು ಅನ್ನ ಗುಣಾಕಾರ ಮಾಡೋಣ. ಫಸ್ಟ್ ಏನಾಗತ್ತೆ ನೋಡ್ರಿ, 22 ಇಂಟು 0.12 ಇಂಟು 0.12 ಪ್ಲಸ್ 21 ಮಾಡ್ರಿ ಎಷ್ಟಾಗತ್ ನೋಡ್ರಿ, 0.12 ಇಲ್ಲಿ ನೋಡ್ರಿ 0.12 ಇಲ್ಲೇ 21 ಆಯ್ತು. ಇದು 2 1 ಅಂದ್ರೆ ಎಷ್ಟಾಯ್ತು 21.12 ಅಂತ ಆಯ್ತು. 21.12 ಇಲ್ಲೇ ಡಿವೈಡೆಡ್ ಬೈ 7 ಅಂತ ಇದೆ. ಇವಾಗ ಅಷ್ಟು ಕೂಡ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಗುಣಾಕಾರವನ್ನ ಮಾಡ್ಬೇಕು. ಅಥವಾ ಇದನ್ನ ಏನ್ ಮಾಡ್ಬೋದು ಹೇಳ್ರಿ, 7 1 7 3 21 ಪಾಯಿಂಟ್. ಹೌದಾ? 7 1 7 5 ಆಯ್ತು 50 ಆಯ್ತು. ಹೌದಾ? 7 7 49. ಜಸ್ಟ್ ನಾ ಏನ್ ಮಾಡ್ತೇನೆ ಹೇಳ್ರಿ, 3.17 ಅನ್ನ ತಗೋತೇನಿ. ಸೊ ಇದನ್ನಷ್ಟು ಗುಣಾಕಾರ ಮಾಡ್ರಿ ಎಷ್ಟಾಗತ್ ನೋಡ್ರಿ, ಎಷ್ಟಾಗತ್ತ? ಹೌದಾ? ಎಷ್ಟಿದೆ ನೋಡ್ರಿ, 22 ಇಂಟು 0.12 ಇಂಟು 3.17 ಎಷ್ಟಾಯ್ತು ಹೇಳ್ರಿ, 8.3688 ಮೀಟರ್ ಸ್ಕ್ವೇರ್ ಅಂತ ಆಯ್ತು. ಯಾಕಂದ್ರೆ ಇದನ್ನ ನಾನೆಲ್ಲ ಮೀಟರ್ ಒಳಗ ಕನ್ವರ್ಟ್ ಮಾಡಿದ್ದೇನೆ. ಹೌದಾ? ಸೊ ಎಷ್ಟಾಗತ್ ನೋಡ್ರಿ, 8.3688 ಮೀಟರ್ ಸ್ಕ್ವೇರ್ ಅಂತ ಆಗತ್ತ. ಹೌದಾ? ಮೀಟರ್ ಸ್ಕ್ವೇರ್ ಅಂತ ಆಗತ್ತ. ಕರೆಕ್ಟಾ? ಸೊ ಇದನ್ನ ನಾನು ಸ್ವಲ್ಪ ನೋಡಿದ ಪ್ರಕಾರ ಇದು ನಿಮ್ಗೆ ಸ್ವಲ್ಪ ನಿಮ್ಮ ಬುಕ್ ಒಳಗ ಅಲ್ಲಿ ಬರ್ತಕ್ಕಂತ ಆನ್ಸರಿಗೂ ಇದಕ್ಕೂ ಚೇಂಜಸ್ ಇದೆ. ಅಲ್ಲಿ ಏನಾಗಿದೆ ಅಂದ್ರೆ ಅವ್ರು ಏನ್ ಮಾಡಿದಾರೆ ಅಂದ್ರೆ ಇದನ್ನು ಸೆಂಟಿಮೀಟರ್ ಮತ್ತು ಮೀಟರ್ಗೆ ಕನ್ವರ್ಟ್ ಮಾಡ್ಕೊಂಡಿಲ್ಲ. ನಾವ್ ಯಾವುದೇ ಒಂದು ಪ್ರಾಬ್ಲಮ್ ಅನ್ನ ಮಾಡ್ಬೇಕಾದ್ರೆ ಅಲ್ಲಿ ಯೂನಿಟ್ಗಳು ಸೇಮ್ ಇರ್ಬೇಕು. ಎಲ್ಲಾ ಮೀಟರ್ ಒಳಗಿರ್ಬೇಕು ಒಂದು, ಇಲ್ಲ ಎಲ್ಲಾ ಸೆಂಟಿಮೀಟರ್ ಒಳಗಿರ್ಬೇಕು ಒಂದು. ಬಟ್ ಅವ್ರು ಏನ್ ಮಾಡಿದಾರೆ ಅಂದ್ರೆ ಡೈರೆಕ್ಟ್ ಇದನ್ನ ಸೆಂಟಿಮೀಟರ್ ಇದ್ದದ್ ಸೆಂಟಿಮೀಟರ್, ಮೀಟರ್ ಇದ್ದದ್ ಮೀಟರ್ ಒಳಗ ತಗೊಂಡಿದ್ದಕ್ಕ ನಿಮ್ದು ಸ್ವಲ್ಪ ಬುಕ್ ಒಳಗಿರ್ತಕ್ಕಂತ ಆನ್ಸರ್ ಚೇಂಜ್ ಇದೆ. ಹೌದಾ? ನೀವು ಕನ್ಫ್ಯೂಸ್ ಆಗ್ಬಿಡ್ರಿ, ಇಲ್ಲ ಆನ್ಸರ್ ಬೇರೆ ಬಂದಿದೆ, ಇಲ್ಲ ಆನ್ಸರ್ ಬೇರೆ ಬಂದಿದೆ. ಯಾಕೆ ಅಲ್ಲಿ ಏನಾಗಿದೆ ಅಂದ್ರೆ ಅವರು ಮೀಟರ್ ಸೆಂಟಿಮೀಟರ್ ನ ಕನ್ವರ್ಟ್ ಮಾಡ್ಕೊಂಡಿಲ್ಲ. ಸೊ ಅದಕ್ಕದು ಆನ್ಸರ್ ಚೇಂಜ್ ಬಂದಿದೆ. ಹೌದಾ? ನೆಕ್ಸ್ಟ್ ಹೋಗೋಣ. ಕ್ಲಿಯರ್ ಆಯ್ತು ಈಗ? ನೆಕ್ಸ್ಟ್ ನೋಡ್ರಿ, ಕ್ವಶನ್ ಏನಿದೆ, ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವು 308 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಅದರ ಓರೆ ಎತ್ತರವು 14 ಸೆಂಟಿಮೀಟರ್ ಆಗಿದೆ. ಶಂಕುವಿನ, ಹೌದಾ? ಅಲ್ಲಿ ಏನಾಗಿದೆ ಅಂದ್ರ ಆ ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ, ಥರ್ಡ್ ಒನ್, CSA ಅಂದ್ರ ಕ್ರಾಸ್ ಸೆಕ್ಷನಲ್ ಏರಿಯಾ ಏನಾಗಿದೆ ಅಂದ್ರ 308 ಸೆಂಟಿಮೀಟರ್ ಸ್ಕ್ವೇರ್. 308 ಸೆಂಟಿಮೀಟರ್ ಸ್ಕ್ವೇರ್. ಅದಾದ್ಮೇಲೆ ಅದರ ಓರೆ ಎತ್ತರ ಅಂದ್ರೆ L ಇಸ್ ಈಕ್ವಲ್ ಟು ಏನಾಗಿದೆ ನೋಡ್ರಿ, 14 ಸೆಂಟಿಮೀಟರ್. ಸ್ವಲ್ಪ ಇಲ್ಲಿ ಯೂನಿಟ್ಸ್ ಗಳನ್ನ ನೋಡ್ರಿ, ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಇದೆ, ಇಲ್ಲಿ ಸೆಂಟಿಮೀಟರ್ ಇದೆ. ಸೊ ಎಲ್ಲಾ ಯೂನಿಟ್ಗಳು ಒಂದೇ ಯೂನಿಟ್ ಒಳಗ ಬಂತು. ನಾವೇನು ಕನ್ವರ್ಟ್ ಮಾಡುವಂತಹ
ಏನದು ಪಾಸಿಬಿಲಿಟಿ ಇಲ್ಲ. ಹೌದಾ? ನೆಕ್ಸ್ಟ್, ಆದರೆ ಶಂಕುವಿನ ಪಾದದ ತ್ರಿಜ್ಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ನಾವೇನ್ ಮಾಡ್ಬೇಕೀಗ, ಆರ್ ಇಸ್ ಈಕ್ವಲ್ ಟು ಕಂಡುಹಿಡಿಬೇಕು. ಅದಾದ್ಮೇಲೆ ಟಿ ಎಸ್ ಎ ಅನ್ನ ಕಂಡುಹಿಡಿಬೇಕು. ಹೌದಾ? ಅಂದ್ರ ತ್ರಿಜ್ಯವನ್ನ, ಆ ಕೋನದ ತ್ರಿಜ್ಯವನ್ನ ಕಂಡುಹಿಡಿಬೇಕು. ಅದ್ರ ಜೊತೆಗೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಈಗ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕೂಡ ನಾವು ಕಂಡುಹಿಡಿಬೇಕು. ಸೊ ಫಸ್ಟ್ ನಾವ್ ಏನ್ ಮಾಡ್ಬೇಕೀಗ, ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಹಾಕಿ ನಾವ್ ಏನ್ ಮಾಡ್ಬೇಕು, ಆರ್ ಅನ್ನ ಕಂಡುಹಿಡಿಬೇಕು. ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನಿದೆ ನೋಡ್ರಿ, ವಕ್ರ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪೈ ಆರ್ ಎಲ್. ಆರ್ ಎಲ್ ಅಂತ ಇದೆ. ಸೊ ಪೈ ಇಸ್ ಈಕ್ವಲ್ ಟು ಎಷ್ಟಿದೆ, 22 ಡಿವೈಡೆಡ್ ಬೈ 7. ಹೌದಾ? ಇಂಟು ಆರ್ ಅಂದ್ರೆ ಗೊತ್ತಿಲ್ಲ, ಅದನ್ನ ನಾವು ಕಂಡುಹಿಡಿತಾ ಇದ್ದೇವೆ. ಇಲ್ಲೇ ವಕ್ರ ಮೇಲ್ಮೈ ವಿಸ್ತೀರ್ಣ ಆಲ್ರೆಡಿ ನಮಗ ಕೊಟ್ಟಿದ್ದಾರೆ, 308 ಅಂತ ಇದೆ. ಅದಾದ್ಮೇಲೆ 22 ಡಿವೈಡೆಡ್ ಬೈ 7 ಇಂಟು ಆರ್ ಅಂದ್ರೆ ಗೊತ್ತಿಲ್ಲ, ನಾವು ಅದನ್ನೇ ಕಂಡುಹಿಡಿತಾ ಇದ್ದೇವೆ. ಇಂಟು ಎಲ್ ಅಂದ್ರೆ ಎಷ್ಟಿದೆ, 14 ಅಂತ ಇದೆ. ಹೌದಾ? ಸೊ ಇಲ್ಲಿ ನೋಡ್ರಿ ಎಷ್ಟಾಗತ್ತ, 7 ಒಂದ್ಲೆ 7 2 14 ಆಯ್ತು. ಇವಾಗ ಏನ್ ಮಾಡ್ರಿ, ಯಾವುದೇ ಒಂದು ಕ್ವಾಂಟಿಟಿಯನ್ನ ಕಂಡು ಹಿಡಿತಾ ಇದೀರಂದ್ರ ಅದ್ರ ಪಕ್ಕಕ್ಕಿರುವಂತಹ ಡಿಜಿಟ್ಗಳು ಅಥವಾ ಆ ವ್ಯಾಲ್ಯೂಗಳು ಏನಾಗುತ್ತೋ ಇನ್ನೊಂದು ಕಡೆ ಭಾಗಾಕಾರ ಸ್ಥಾನದೊಳಗೆ ಹೋಗ್ತಾವು. ಗುಣಾಕಾರ ಇದ್ದಿದ್ದು ಈಕ್ವಲ್ ಟು ಆ ಕಡೆ ಹೋತಂದ್ರ ಭಾಗಾಕಾರ, ಈಕ್ವಲ್ ಟು ಈ ಕಡೆ ಬಂತಂದ್ರ ಗುಣಾಕಾರ ಆಗ್ತೈತಿ. ಹೌದಾ? ಸೊ ಇಲ್ಲಿ ನೋಡ್ರಿ 308 ಇದು ಆಸ್ ಇಟ್ ಈಸ್ ಇರ್ಲಿ, ಇಸ್ ಈಕ್ವಲ್ ಟು ಆರ್ ಅನ್ನು ಕೂಡ ಇಲ್ಲೇ ಇರ್ಲಿ. ಇದೇನಾಗತ್ ನೋಡ್ರಿ 22. ಹೌದಾ? 22 ಇಂಟು 2 ಆಗತ್ತ. ಹೌದಾ? 22 ಇಂಟು 2 ಅಂತ ಆಗತ್ತ. ಸೊ ಎಷ್ಟಾಗತ್ ನೋಡ್ರಿ, 2 ಒಂದ್ಲೆ 2. ಹೌದಾ? 1 ಉಳಿತು, 10 ಆಯ್ತು. 2 5 10, 2 4 8. 2 4 8 ಆಯ್ತು. ಇಲ್ಲಿ ನೋಡ್ರಿ 22 154 ಆತು. ಎಷ್ಟಾಗ್ಬೋದು ನೋಡ್ರಿ, ಇದು 24 154 ಆತು. 2 ಒಂದ್ಲೆ 2 ಒಂದ್ಲೆ, ಆಮೇಲೆ ಎಷ್ಟಾಯ್ತು ನೋಡ್ರಿ, 2 7 14, 2 7 14 ಆಯ್ತು. 11 ಒಂದ್ಲೆ 11 7. ದೇರ್ ಫೋರ್ ಆರ್ ಇಸ್ ಈಕ್ವಲ್ ಟು ಎಷ್ಟು ಬಂತು ನಮಗ, 7 ಸೆಂಟಿಮೀಟರ್ ಅಂತ ಬಂತು. ಆ ಕೋನದ ತ್ರಿಜ್ಯ ಎಷ್ಟು ಬಂತು ನಮಗ, 7 ಸೆಂಟಿಮೀಟರ್ ಅಂತ ಬಂತು. ಸೊ ಈಗ ಇಲ್ಲಿಗೆ ಇದು ಪ್ರಾಬ್ಲಮ್ ಮುಗುದಿಲ್ಲ. ಅದ್ರ ನೆಕ್ಸ್ಟ್ ನಾವೀಗ ಏನ್ ಮಾಡ್ಬೇಕು ಹೇಳ್ರಿ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಟೋಟಲ್ ಸೆಕ್ಷನಲ್ ಏರಿಯಾ ಅನ್ನುವುದನ್ನ ಕಂಡುಹಿಡಿಬೇಕು. ಪೂರ್ಣ ಮೇಲ್ಮೈ, ಈಗ 6 ಅಂತೂ 7 ಬಂತ ನಮ್ಗೆ, ಈ ಸಲ 7 ಸೆಂಟಿಮೀಟರ್ ಬಂತು. ಈಗ ನಾನು ಏನ್ ಮಾಡ್ತೇನೆ ಹೇಳ್ರಿ, ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿತೇನೆ. ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪೈ ಆರ್ ಇಂಟು ಆರ್ ಪ್ಲಸ್ ಎಲ್ ಅಂತ ಸೂತ್ರ ಇದೆ. ಪೈ ಆರ್ ಇಂಟು ಆರ್ ಪ್ಲಸ್ ಎಲ್ ಅಂತ ಇದೆ. ಹೌದಾ? ಪೈ ಆರ್ ಇಂಟು ಆರ್ ಪ್ಲಸ್ ಎಲ್. ಸೊ 22 ಡಿವೈಡೆಡ್ ಬೈ 7 ಇಂಟು 7, ಯಾಕಂದ್ರೆ ಆರ್ ಅಂದ್ರೆ ನಮ್ಗೆ ಎಷ್ಟಿದೆ, 7 ಇದೆ. ಅದಾದ್ಮೇಲೆ ಇಂಟು ಬ್ರಾಕೆಟ್ 7 ಪ್ಲಸ್ 14, 7 ಪ್ಲಸ್ 14 ಅಂತ ಇದೆ. ಸೊ 7 7 ಕ್ಯಾನ್ಸಲ್ ಆಯ್ತು. 22 ಇಂಟು 7 ಪ್ಲಸ್ 14 ಎಷ್ಟಾಗತ್ ನೋಡ್ರಿ, 21 ಆಗತ್ತ. ಹೌದಾ? ಇಲ್ಲಿ ನೋಡ್ರಿ ಎಷ್ಟಾಗತ್ತ, 22 ಒಂದ್ಲೆ 22. ಹೌದಾ? 22 ಎರಡ್ಲೆ 44, 44 2 6 ಎಷ್ಟಾಯ್ತು, 46. ಅಂದ್ರ 462 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆಗುತ್ತ. ಈ ಪ್ರಕಾರ, ಈ ದತ್ತಾಂಶಗಳ ಪ್ರಕಾರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟು ಬಂತ ಹೇಳ್ರಿ ನಮಗ, 462 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು. ಅರ್ಥ ಆಯ್ತು ಇದು? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಇಲ್ಲಿ ನಮಗ್ ಏನಂದ್ರ, ನಿಮಗ್ ಕನ್ಫ್ಯೂಸ್ ಆಗೋದು, ನಾ ಪದೇ ಪದೇ ಹೇಳ್ತಾ ಇರೋದು, ನಿಮಗ ಶಂಕು ಮತ್ತ ಅದ್ರದ್ದು ಯಾವುದೇ ಇರ್ಲಿ, ಆಯತ ತಗೋರಿ, ಸಿಲಿಂಡರ್ ತಗೋರಿ, ಶಂಕು ತಗೋರಿ, ಇದ್ರೊಳಗ ಮೇನ್ ಇಂಪಾರ್ಟೆಂಟ್ ಇರೋದ ನಿಮಗ ಫಾರ್ಮುಲಾ ನೆನಪಿತ್ತಂದ್ರ ನೀವು ಈಸಿಲಿ ಈ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋದು. ಬಟ್ ಫಾರ್ಮುಲಾ ನೆನಪಿಟ್ಕೊಳ್ದೆ ನಿಮಗ ಕನ್ಫ್ಯೂಷನ್ ಆಗ್ತೈತಿ. ಸೊ ಅದನ್ನ ಈಸಿ ವೇ ಒಳಗ ಸ್ವಲ್ಪ ನಿಮಗ್ ನಾ ಯಾವಾಗೂ ಹೇಳೇನಿ, ಚಾರ್ಟ್ ಮಾಡಿ ಕ್ಲಾಸ್ ರೂಮ್ ಒಳಗ್ ಹಾಕಿ ದಿನಾ ನೋಡ್ತಾ ಇದ್ರ, ಅದನ್ನ ಪ್ರತಿದಿನ ನೋಡ್ತಾ ಇದ್ರ ನಿಮಗದು ನೆನಪು ಉಳಿತೈತಿ. ಹೌದಾ? ನೆಕ್ಸ್ಟ್ ಹೋಗೋಣ ಈಗ 4th ಒನ್, ಲಾಸ್ಟ್ ಇದು. ಹೌದಾ?
ಫೋರ್ತ್ ಒನ್ ಏನಿದೆ ನೋಡ್ರಿ, ಕ್ವಶನ್ ಓದ್ತೆ ನೋಡ್ರಿ. ಒಂದು ಶಂಕುವಿನ ಆಕಾರದ ಡೇರೆಯ ಎತ್ತರವು 10 ಮೀಟರ್ ಮತ್ತು ಪಾದದ ತ್ರಿಜ್ಯವು 24 ಸೆಂಟಿಮೀಟರ್ ಆಗಿದೆ. 10 ಮೀಟರ್ ಮತ್ತು ಪಾದದ ತ್ರಿಜ್ಯವು 24 ಮೀಟರ್ ಆಗಿದೆ. ಒಂದನೇದ್ದು ಡೇರೆಯ ಓರೆ ಎತ್ತರ. ಅದಾದ್ಮೇಲೆ 1 ಮೀಟರ್ ಸ್ಕ್ವೇರ್ ಕ್ಯಾನ್ವಾಸ್ ಬಟ್ಟೆಯು ₹70 ಆದರೆ ಡೇರೆಯನ್ನು ಮಾಡಲು ಬೇಕಾದ ಕ್ಯಾನ್ವಾಸ್ ಬಟ್ಟೆಯ ಬೆಲೆಯನ್ನ ಕಂಡುಹಿಡಿಯಿರಿ. ಡೇರೆ ಅಂದ್ರೆ ನಿಮ್ಗೆ ಅದೊಂದು ಏನಂತಾರ ಅದಕ್ಕ, ಅದು ಪ್ಲಾಸ್ಟಿಕ್ ಇಂದ ಇದಿರ್ತೈತಿ ನೋಡ್ರಿ, ಈ ಶೇಪಿಗೆ ಅದೇನಾಗಿದೆ ಅಂದ್ರ ಇದು ಏನಾಗಿದೆ, ನಮ್ಗ ಶಂಕುವಿನ ಆಕಾರದೊಳಗನ ಅದನ್ನ ಡೇರೆಯನ್ನ ಮಾಡ್ಬೇಕಾಗಿದೆ. ಹೌದಾ? ಸೊ ಅದ್ರದ್ದು ಏನಾಗಿದೆ ಅಂದ್ರ ಓರೆ ಎತ್ತರವು ಡೇರೆಯ ಎತ್ತರವು, ಹೌದಾ, ಇಲ್ಲಿ ಏನಾಗಿದೆ ಅಂದ್ರ ಈ ರೀತಿ ನಮ್ಗ ಅದ್ರದ್ದು ಎತ್ತರ ಎಷ್ಟಾಗಿದೆ ಅಂದ್ರ 10 ಮೀಟರ್. ಎಚ್ ಇಸ್ ಈಕ್ವಲ್ ಟು 10 ಮೀಟರ್ ಅಂತ ಆಗಿದೆ. ಹೌದಾ? 10 ಮೀಟರ್ ಆದ್ಮೇಲೆ ಪಾದದ ತ್ರಿಜ್ಯ ಏನಾಗಿದೆ ಅಂತ ಅದ್ರದ್ದು 24 ಮೀಟರ್ ಅಂತ ಆಗಿದೆ. ಹೌದಾ? ಅದಾದ್ಮೇಲೆ ಶಂಕುವಿನ ಆಕಾರದ ಓರೆ ಎತ್ತರ. ಇದು ಆಕ್ಚುಲಿ ಈ ರೀತಿನೂ ಆಯ್ತು, ಅಥವಾ ನಾವು ಈ ರೀತಿನೂ ಹಾಕ್ಬೇಕು ಇದನ್ನ, ಯಾಕಂದ್ರ ಪಾದ ಅಂತ ಹೇಳಿದಾರಲ್ಲ ಅವ್ರ. ಹೌದಾ? ಇಲ್ಲ ನಮಗೇನಾಗತ್ ನೋಡ್ರಿ, ಹೌದಾ, ಪಾದ ಅಂದ್ರು ಈ ರೀತಿ ಹಾಕಿದ್ರು ಓಕೆ, ಈ ರೀತಿ ಹಾಕಿದ್ರು ನಮ್ಗ ಓಕೆ. ಹೌದಾ? ಅವ್ರು ಏನ್ ಹೇಳಿದಾರ ಹೇಳ್ರಿ, ನಮಗ ಓರೆ ಎತ್ತರವನ್ನ ಕಂಡುಹಿಡೀರಿ ಅಂತ ಹೇಳಿದಾರೆ. ಜಸ್ಟ್ ಈ ಡೈಗ್ರಾಮ್ ಅನ್ನ ನೋಡಿದ್ರೆ ಗೊತ್ತಾಗ್ತೈತಿ ನಿಮಗೆ, ಈಗ ಅದು ಲಂಬಕೋನ ತ್ರಿಭುಜ ಆಗಿದೆ. ಲಂಬಕೋನ ತ್ರಿಭುಜ ಆಗಿದೆ. ಸೊ ನಾವೀಗ ಏನ್ ಮಾಡ್ಬೇಕು, ನಮಗ ಓರೆ ಎತ್ತರವನ್ನ ಕಂಡುಹಿಡಿಯುವಂತಹ ಸೂತ್ರ ಗೊತ್ತಿದೆ. ಸೊ ಯಾವ್ದು ಹೇಳ್ರಿ ಓರೆ ಎತ್ತರ ಕಂಡುಹಿಡಿಯುವ ಸೂತ್ರ? ಎಲ್ ಇಸ್ ಈಕ್ವಲ್ ಟು ರೂಟ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಹೌದಾ? ಎಲ್ ಇಸ್ ಈಕ್ವಲ್ ಟು ರೂಟ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ಆಗಿದೆ. ಸೊ ಎಲ್ ಅಂದ್ರ, ಸೊ ಎಚ್ ಅಂದ್ರೆ ಎಷ್ಟಿದೆ? 10 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 24 ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ. ಹೌದಾ? 24 ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ. ಸೊ ನೋಡ್ರಿ ಎಷ್ಟಾಗತ್ತ, 10 ಹತ್ಲೆ ಎಷ್ಟಾಗತ್ತ? 10ನ್ನ 2 ಸತ ಗುಣಾಕಾರ ಮಾಡಿದ್ರ 100 ಪ್ಲಸ್ 24ನ್ನ 2 ಸತಿ ಗುಣಾಕಾರ ಮಾಡ್ರಿ ಎಷ್ಟಾಗತ್ತ? 24 ಇಂಟು 24 ಎಷ್ಟಾಗತ್ ನೋಡ್ರಿ? 576 ಅಂತ ಆಗತ್ತ. 576 ಅಂತ ಆಗತ್ತ. ಅದಾದ್ಮೇಲೆ ಇದು ಟೋಟಲ್ ಎಷ್ಟು ಬಂತ ನೋಡ್ರಿ? ರೂಟ್ 676 ಅಂತ ಆಗತ್ತ. 676 ಆಗತ್ತ. ಸೊ 676ನ ವರ್ಗಮೂಲ ಅಥವಾ 676ರ ವರ್ಗಮೂಲವನ್ನ ತೆಗೆದ್ರ ಎಲ್ ಇಸ್ ಈಕ್ವಲ್ ಟು ಎಷ್ಟು ಬಂತ ನಮಗ? 26. ಇದು ಮೀಟರ್ ಒಳಗಿರೋದ್ರಿಂದ ನಾನು ಕೂಡ ಇದನ್ನ ಮೀಟರ್ ಅಂತ ಬರೀತೀನಿ. ಎಲ್ ಇಸ್ ಈಕ್ವಲ್ ಟು 26 ಮೀಟರ್ ಅಂತ ಆಯ್ತು. ಕರೆಕ್ಟಾ? ನೆಕ್ಸ್ಟ್ ಹಿಡಿತು, ಇದು ಓರೆ ಎತ್ತರವನ್ನ ಆ ಸೂತ್ರದ ಪ್ರಕಾರ ನಾವು ತೋರಿಸಿದ್ವಿ. ನೆಕ್ಸ್ಟ್ ಅದಾದ್ಮೇಲೆ 1 ಮೀಟರ್ ಸ್ಕ್ವೇರ್ಗೆ ಬಟ್ಟೆಯ ಬೆಲೆ 70 ಆದರೆ ಡೇರೆಯನ್ನು ಮಾಡಲು ಬೇಕಾದ ಕ್ಯಾನ್ವಾಸ್ ಬಟ್ಟೆಯ ಬೆಲೆಯನ್ನ ಕಂಡುಹಿಡಿಯಿರಿ. ನಾವೀಗ ಏನ್ ಮಾಡ್ಬೇಕಂದ್ರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಫಸ್ಟ್ ಕಂಡುಹಿಡ್ಕೋಬೇಕು. ವಕ್ರ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ವಕ್ರ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪೈ ಆರ್ ಎಲ್ ಅಂತ ಇದೆ. ಸೊ 22 ಡಿವೈಡೆಡ್ ಬೈ 7 ಇಂಟು ಆರ್ ಅಂದ್ರೆ ಎಷ್ಟಿದೆ? 24 ಇದೆ. ಇಲ್ಲೇ ಎಲ್ ಅಂದ್ರೆ ಎಷ್ಟು ಬಂದಿದೆ ನಮಗ? 26 ಅಂತ ಬಂದಿದೆ. 26 ಅಂತ ಬಂದಿದೆ. ಇದನ್ನೆಲ್ಲ ಸಿಂಪ್ಲಿಫೈ ಮಾಡ್ರಿ, ಎಲ್ಲಿ ಎಷ್ಟಾಗತ್ ನೋಡ್ರಿ? ಇಲ್ಲಿಂದಂತೂ ಇವು ಕಡ್ತಾ ಹೊಡಿಲಿಕ್ಕೆ ಬರುದಿಲ್ಲ. ಸೊ ಎಷ್ಟಾಗತ್ ನೋಡ್ರಿ? 22, ಒಂದ್ ಸೆಕೆಂಡ್, 22 ಇಂಟು 24 ಇಂಟು 26 ಎಷ್ಟು ಬಂತು? 728. 13,728 ಡಿವೈಡೆಡ್ ಬೈ 7 ಮಾಡ್ರಿ, ಎಷ್ಟಾಗತ್ ನೋಡ್ರಿ? 7 ಒಂದ್ಲೆ 7 67 ಆಯ್ತು. ಹೌದಾ?
ಏಳೊಂಬತ್ಲೆ 63. ಹೌದಾ? ಏಳೊಂಬತ್ಲೆ 63. ಎಷ್ಟು ಉಳಿತ್ ಹೇಳ್ರಿ? 63 42 ಆಯ್ತು. ಹೌದಾ? 7 6 42. ಅದಾದ್ಮೇಲೆ 7 1 7. ಪಾಯಿಂಟ್ ಕೊಡ್ರಿ. 1 ಆಯ್ತು, 10 ಆಯ್ತು. ಮತ್ 7 1 7 ಆಯ್ತು. ಎಷ್ಟಾಯ್ತು? 1961.1. ಇದೆಲ್ಲ ಮೀಟರ್ ಒಳಗಿರೋದ್ರಿಂದ ಇದು ಮೀಟರ್ ಸ್ಕ್ವೇರ್ ಅಂತ ಆಯ್ತು. ಹೌದಾ? ಮೀಟರ್ ಸ್ಕ್ವೇರ್ ಅಂತ ಆಯ್ತು. ಸೊ ಇಲ್ಲಿ ಏನಾಗತ್ ನೋಡ್ರಿ, 1 ಮೀಟರ್ ಸ್ಕ್ವೇರ್ಗೆ ಎಷ್ಟಿದೆ ಅಂತ? 1 ಮೀಟರ್ ಸ್ಕ್ವೇರ್ಗೆ 70 ರೂಪಾಯಿ ಇದೆ. ಹೌದಾ? ಆ ಬಟ್ಟೆ, ಅದೊಂದು ಕ್ಯಾನ್ವಾಸ್ ಬಟ್ಟೆ ಎಷ್ಟಿದೆ? 1 ಮೀಟರ್ ಸ್ಕ್ವೇರ್ಗೆ 70 ರೂಪಾಯಿ ಇದೆ. ಹೌದಾ? 70 ರೂಪಾಯಿ ಇದೆ. ಅದೇ ರೀತಿ 19 ಅಂದ್ರೆ 1961 ಪಾಯಿಂಟ್ ಮೀಟರ್ ಸ್ಕ್ವೇರ್ಗೆ ಎಷ್ಟಾಗತ್ತ ಅಂತ ಅರ್ಥ. ಹೌದಾ? ಸೊ ಇದನ್ನ ನಾವು ಗುಣಾಕಾರ ಮಾಡೋಣಂತ. 1961 ಇಂಟು 70. 0.1 ಇಂಟು 70 ಎಷ್ಟಾಯ್ತು ನೋಡ್ರಿ? 19. ಹೌದಾ? 61.1 ಇಂಟು 70 ಎಷ್ಟು ಬಂತು? 137.80 ರೂಪಾಯಿಗಳು. ಎಷ್ಟಾಯ್ತು? 1,37,280 ರೂಪಾಯಿ ಬೇಕು ಅದಕ್ಕ. ಹೌದಾ? ಅದು ಒಂದು ಇವ್ರು ಕೊಟ್ಟಿರುವ ದತ್ತಾಂಶಗಳ ಪ್ರಕಾರ ನಾವು ಒಂದು ಶಂಕುವಿನ ಆಕಾರದ ಡೇರೆಯನ್ನ ಮಾಡ್ಲಿಕ್ಕೆ ನಮ್ಗೆ ಏನ್ ಬೇಕು ಹೇಳ್ರಿ? 1,37,280 ರೂಪಾಯಿಯ ಬಟ್ಟೆ ಬೇಕು. ಅದು ಕ್ಯಾನ್ವಾಸ್ ಬಟ್ಟೆ. ಅದು 1 ಮೀಟರ್ ಸ್ಕ್ವೇರ್ಗೆ 70 ರೂಪಾಯಿ ಆದ್ರ ಅರ್ಥ ಆಯ್ತು ಇದು. ಸೊ ಇಲ್ಲಿಗೆ ಇದು 13.3 ಯಾವ್ದು ಹೇಳ್ರಿ? ಅಭ್ಯಾಸ ಮುಗೀತು. ಇದ್ರ ನೆಕ್ಸ್ಟ್ ಯಾವ್ದಂದ್ರ ಈಗ ಗೋಳ, ಸ್ಪಿಯರ್ ಅಂತ ಇದೆ. ಹೌದಾ? ಗೋಳ ಅಂದ್ರ ನಿಮ್ಗ ಯಾವ ರೀತಿ ಇರ್ತೈತಿ ನೋಡ್ರಿ ಗೋಳ. ಗೋಳ ಅಂದ್ರ ನಿಮ್ದು ಅದ ಇದು SS ಒಳಗ್ ತೋರಿಸ್ತಿರ್ತಾರ ನೋಡ್ರಿ, ಅದು ಭೂಮಿದ್. ಹೌದಾ? ಅದು ಯಾವ ರೀತಿ ಇರ್ತೈತಿ ನೋಡ್ರಿ ಹಿಂಗ. ಹೌದಾ? ಸ್ವಲ್ಪ ಈ ರೀತಿ ಇರ್ತೈತಿ ನಿಮ್ಗ. ಪೂರ್ತಿ ಸರ್ಕಲ್ ಟೈಪ್ನು ಇರುದಿಲ್ಲ. ತೋರಿಸ್ತೇನೆ ನಾನು. ಹೌದಾ? ಸ್ಪಿಯರ್ ಅಂತ ಕರಿತೀವಿ. ಸೊ ಈ ಗೋಳದ ನಾವೇನ್ ಮಾಡ್ಬೇಕೀಗ? ಪೂರ್ಣ ಮೇಲ್ಮೈ ವಿಸ್ತೀರ್ಣ, ವಕ್ರ ಮೇಲ್ಮೈ ವಿಸ್ತೀರ್ಣ. ಹೌದಾ? ಇವನ್ನ ನಾವು ಕಂಡುಹಿಡಿಬೇಕು. ಅದ್ರ ಸೂತ್ರ ಯಾವ ರೀತಿ ಇದೆ, ಏನಿದೆ ಅಂತ ನೋಡೋಣ ಅಂತ. ಹೌದಾ? ಈಗ ಇದಕ್ಕಿಂತ ಮುಂಚೆ ನಾನು ನಿಮ್ಗಿಲ್ಲೇ ತೋರಿಸ್ತೇನೆ ನೋಡ್ರಿ ಗೋಳ ಅಂದ್ರೆ ಯಾವ ರೀತಿ ಇರ್ತೈತೆ ಅಂತ ಹೇಳಿ. ನೋಡ್ರಿ ಇಲ್ಲಿ. ಹೌದಾ? ಗೋಳ ಸ್ವಲ್ಪ ನಿಮಗೆ ಇದು ಪೂರ್ತಿ ಸರ್ಕಲ್ ಟೈಪ್ ಅನ್ಸುದಿಲ್ಲ. ಸ್ವಲ್ಪ ಒಂಚೂರು ಅದನ್ನ ಸ್ವಲ್ಪ ಇದು ಆಗಿರ್ತೈತಿ, ವೇರಿಯೇಷನ್ ಆಗಿರ್ತೈತಿ. ಸೊ ಇಲ್ಲಿ ನೋಡ್ರಿ, ಸೊಲ್ಯೂಷನ್ ಫಾರ್ ವ್ಯಾಲ್ಯೂಮ್ ಅಂತೂ ನಿಮ್ಗೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಈಗ ನಿಮಗ್ ಗೊತ್ತಿರೋದು ಬರೇ ಸರ್ಫೇಸ್ ಏರಿಯಾ. ಹೌದಾ? ಸರ್ಫೇಸ್ ಏರಿಯಾ 4πr². ಅದರ ಸೂತ್ರಗಳನ್ನೆಲ್ಲ ನಾನು ಬರೆಸ್ತೇನಂತ ಆಮೇಲೆ ಸೊಲ್ಯೂಷನ್ ಫಾರ್ ಸರ್ಫೇಸ್ ಏರಿಯಾ. ಇಲ್ಲಿ ನೋಡ್ರಿ, ರೇಡಿಯಸ್ ಅನ್ನ ನಾನು ಚೇಂಜ್ ಮಾಡಬಹುದು. ಹೌದಾ? ಕಾಣಿಸ್ತಾ ಇದೆ? ಅದಾದ್ಮೇಲೆ ನೋಡ್ರಿ ಇಲ್ಲಿ ಕರೆಕ್ಟಾ? ಇದು ನಿಮ್ಗೂ ಗೋಳ ಅಂದ್ರೆ ಈ ರೀತಿ ಇರ್ತೈತಿ. ಹೌದಾ? ಇದ್ರ ತಕ್ಕಂಗಲ್ಲೇ ವ್ಯಾಲ್ಯೂಗಳು ಕೂಡ ನಿಮ್ಗ ಚೇಂಜ್ ಆಗ್ತಾ ಇದಾವ್ ನೋಡ್ರಿ. ಹೌದಾ? ನಿಮ್ಗದು ಪೂರ್ತಿ ಸರ್ಕಲ್ ಟೈಪ್ ಅನ್ಸುದಿಲ್ಲ. ಇದು ನಿಮ್ದು ಗೋಳದ ಒಂದು ಚಿತ್ರ. ಹೌದಾ? ಇಲ್ಲಿ ಇನ್ನೂ ಒಂದು ತೋರಿಸ್ತೇನೆ ನೋಡ್ರಿ ನಿಮ್ಗ. ಇಲ್ಲಿದೆ ನೋಡ್ರಿ. ಇದು ಸ್ವಲ್ಪ ನಿಮ್ಗ 3D ಟೈಪ್ 3D ಇಮೇಜ್ ಇದ್ದಂಗಿದೆ. ಹೌದಾ? ಇದು ಏನಾಗಿದೆ ಅಂದ್ರೆ ನಿಮ್ಗ ಆ ಗೋಳವನ್ನ ಇದ್ರೊಳಗ ನೀವು ಕಲಿತೀರಿ. ನಾನು ನೆಕ್ಸ್ಟ್ ಹೇಳ್ತೇನೆ ನಿಮ್ಗೆ. ಜಸ್ಟ್ ನಾನು ಸಿಮ್ಯುಲೇಷನ್ ತೋರ್ಸೋದಕ್ಕೋಸ್ಕರ ಸ್ಟಾರ್ಟಿಂಗ್ ಅದನ್ನ ತೋರಿಸ್ತಾ ಇದ್ದೀನಿ. ಈ ಗೋಳ ಒಳಗ ಅದನ್ನ ಅರ್ಧವನ್ನ ಕಟ್ ಮಾಡಿದ್ರ ಇಲ್ಲಿ ಗೊತ್ತಾಗ್ತಾ ಇದೆ ನಿಮ್ಗೆ. ಇಲ್ಲಿ ಕಟ್ ಮಾಡಿದಾರ. ಹೌದಾ? ಇದಕ್ಕೆ ಹೆಮಿಸ್ಪಿಯರ್ ಅಂತ ಕರಿತೀವಿ ನಾವು. ಹೌದಾ? ಇಲ್ಲಿ ಕಟ್ ಮಾಡೋದ್ರಿಂದ ಇಲ್ಲಿ ನೋಡ್ರಿ ಅದರದ್ದು ಹೆಚ್ಚು ಕಡಿಮೆ ಆಗ್ತಾ ಇರ್ತೈತಿ. ಹೌದಾ? ಕರೆಕ್ಟಾ? ನೋಡ್ರಿ. ಹೌದಾ? ಅದಾದ್ಮೇಲೆ ನೋಡಿ, ಕರೆಕ್ಟಾ? ಅಲ್ಲಿ ನೋಡ್ರಿ, ಅರ್ಥ ಆಗ್ತಾ ಇದೆ ಇದು?
ಇಲ್ಲಿ ನೋಡ್ರಿ ನಿಮ್ಗ ಇದು ಅರ್ಧ ಗೋಳ ಆಗಿದೆ, ಇದು ಅರ್ಧ ಗೋಳ ಇದೆ. ಆ ಗೋಳವನ್ನ ನಾವು ಮಿಡ್ಲ್ ಒಳಗ್ ಕಟ್ ಮಾಡಿದ್ರೆ ಇಲ್ಲಿ ನೋಡ್ರಿ ಇದು ಅರ್ಧ ಆಗಿದೆ, ಇದು ಅರ್ಧ ಆಗಿದೆ. ಹೌದಾ? ಇಲ್ಲಿ ನೋಡ್ರಿ ಇದನ್ನ 3D ಡೈಮೆನ್ಷನ್ ಒಳಗ ತೋರಿಸ್ಬೋದು. ಹೌದಾ? ಕರೆಕ್ಟಾ? ನೋಡ್ರಿ ಇಲ್ಲಿ ಅಂತೂ ಚೇಂಜ್ ಮಾಡ್ಲಿಕ್ಕೆ ಬರುದಿಲ್ಲ. ಹೌದಾ? ನೋಡ್ರಿ ಇದು ನಿಮ್ದು ಅರ್ಧ ಗೋಳ. ಇದನ್ನ ನಾನು ಇನ್ನು ನಿಮ್ಗ ನೆಕ್ಸ್ಟ್ ಕ್ಲಾಸ್ ಒಳಗೆ ಕಂಟಿನ್ಯೂ ಮಾಡ್ತಾ ಇರ್ತೇನೆ. ಸೊ ನಿಮ್ಗೆ ಜಸ್ಟ್ ತೋರಿಸ್ಲಿಕ್ಕೆ ಇದನ್ನ ಹೇಳ್ತಾ ಇದ್ದೀನಿ. ಹೌದಾ? ಸೊ ಇದು ಇದು ಗೋಳ. ಈ ಗೋಳದ ನಿಮ್ಗ ನೆಕ್ಸ್ಟ್ ಕ್ಲಾಸ್ ಒಳಗೆ ನಿಮ್ಗ ಅದರದ್ದು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಯಾವ ರೀತಿ ಕಂಡುಹಿಡಿಬೇಕು, ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಯಾವ ರೀತಿ ಕಂಡುಹಿಡಿಬೇಕು, ಅದ್ರದ್ದು ಏನೇನ್ ಸೂತ್ರ ಅದಾವು, ಎಕ್ಸಾಂಪಲ್ಸ್ ಏನೇನ್ ಇದಾವ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಹೇಳೋಣಂತ. ಥ್ಯಾಂಕ್ ಯು.